ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, ದಟ್ ಈಸ್ ಕನ್ನಡದಲ್ಲಿ ಹೇಳಬೇಕಾದ್ರೆ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಬಿಡದಿ, ಇದು ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಸೊ ಈಗ ಟೂ ಡೇಸ್ ಬ್ಯಾಕ್ ಒಂದು ಟೆಂಡರ್ ಆಗಿದೆ. ಸೊ ಇಟ್ ಸೇಸ್ ಏನು ಬಿಡದಿ ಟೌನ್ಶಿಪ್ ಏನಿತ್ತು ಅಲ್ಲಿಂದ ಒಂದು ಮೈಸೂರು ಹೈವೇಗೆ ಮತ್ತು ಇನ್ನೊಂದು ಪ್ರಪೋಸ್ಡ್ STRR ಹೈವೇಗೆ ಮತ್ತು ಹೀಗಿರುವಂಥ ಹಾರೋಳ್ಳಿ ಅಥವಾ ಕನಕಪುರ ಹೈವೇಗೆ ಮತ್ತು ಇನ್ನೊಂದು ನೈಸ್ ರೋಡ್ಗೆ. ಸೊ ಈ ನಾಲ್ಕು ಕಡೆಗೂ ನಾಲ್ಕು ದಿಕ್ಕುಗಳಲ್ಲೂ ಒಂದು ಎಕನಾಮಿಕ್ ಕಾರಿಡಾರ್ ಅಂತ ಮಾಡಿ, ಸೊ ಆ ಬಿಡದಿ ಟೌನ್ಶಿಪ್ಪಿಂದ ಎಲ್ಲ ಹೈವೇಸ್ಗೂ ಕನೆಕ್ಟಿವಿಟಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಕನ್ಸಲ್ಟೆನ್ಸಿ ಒಂದು ಟೆಂಡರ್ ಕರೆದಿದ್ರು. ಸೊ ಅವ್ರ ಕೆಲಸ ಏನಂದರೆ ಒಂದು ಬೇಸ್ ಮ್ಯಾಪ್ ಪ್ರಿಪೇರ್ ಮಾಡೋದು ಮತ್ತು ಒಂದು ರಿಪೋರ್ಟ್ ತಯಾರು ಮಾಡೋದು, ಎಷ್ಟು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಆಗುತ್ತೆ. ಸೊ ಟೋಟಲ್ ಎಸ್ಟಿಮೇಟೆಡ್ ಲ್ಯಾಂಡ್ ಬಂದು ರೋಡ್ಸ್ಗೆ 2742 ಎಕರೆ ಒಂದು ಅಂದಾಜು ಮಾಡಿದ್ದಾರೆ. ಇದು ಬಿಟ್ಟು ಇನ್ನು ಏನು ಟೌನ್ಶಿಪ್ಗೆ ಎಲ್ಲರಿಗೂ ಗೊತ್ತಿರ್ಬೋದು 8935 ಎಕರೆ ಟೌನ್ಶಿಪ್ಗೆ ಅಲೋಕೆ ಅಂದರೆ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಇನ್ನೊಂದು ಈ ರೋಡ್ಸ್ ಏನಿದೆಯೋ ಇದು ಕನ್ಸಲ್ಟೆನ್ಸಿ ಸರ್ವೀಸ್ ಅವರ ಒಂದು ಉದ್ದೇಶ ಏನಿರುತ್ತೆ ಅಂದರೆ, ಈ ಟೋಟಲ್ ಇಷ್ಟು ಎಕರೆ ನಾವು ಏನು ಅಕ್ವೈರ್ ಮಾಡಬೇಕಂದ್ರೆ PRR 2 ಅಥವಾ PRR 1 ಆಲ್ರೆಡಿ ಪೈಲಟ್ ಲಾಂಚ್ ಮಾಡಿದ್ದಾರೆ ನನ್ನ ಪ್ರಕಾರ. ಸೊ ಅಲ್ಲಿ 50% ಲ್ಯಾಂಡ್ ರೋಡ್ಗೆ ಹಾಕೋತಾರೆ, ಇನ್ನೊಂದು 50% ಕಮರ್ಷಿಯಲ್ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಆ ಜಮೀನನ್ನ ಕೊಟ್ಬಿಡ್ತಾರೆ. ಸೊ ಇನ್ ದ್ಯಾಟ್ ವಾಟ್ ಎವರ್ 2700 ಎಕರೆಗೆ ಅವ್ರಿಗೆ ಏನು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಬೇಕಾಗುತ್ತೋ ಅದು ಅಲ್ಲೇ ಅವರು ಟರ್ನ್ ಓವರ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಗೌರ್ಮೆಂಟ್ಗೆ ವಿನ್ ಟು ವಿನ್ ಸಿಚುಯೇಷನ್ನು, ಅವ್ರು ₹1 ಸ್ಪೆಂಡ್ ಮಾಡೋದಿಲ್ಲ, ಏನು ಲೋನಲ್ಲಿ ತೊಗೊಂಡಿರ್ತಾರೋ ಅದೆಲ್ಲ ಕಂಪ್ಲೀಟ್ ವಿತಿನ್ ಏನು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಷ್ಟು ಕ್ಲಿಯರ್ ಮಾಡಿ ಬಿಸಾಕ್ತಾರೆ. ಸೊ ಅದು ಪ್ಲ್ಯಾನ್. ಬೇಸಿಕಲಿ ಈ ಕನ್ಸಲ್ಟೆನ್ಸಿ ಸರ್ವಿಸ್ ಆ ಥರ ಒಂದು ಪ್ಲ್ಯಾನ್ ಆಗಿ ಕೊಡಬೇಕು. ಯಾವ ಥರ ರೈತರಿಗೆ ಇಷ್ಟು ಜಾಗ ಕೊಟ್ಟರೆ ನಮ್ಗೆ ಎಷ್ಟು ಉಳ್ಕೊಳ್ಳುತ್ತೆ, ಸೊ ನಾವು ಹೆಂಗೆ ರೋಡ್ ಹಾಕ್ಕೊಂಡು ಹೋಗ್ಬೋದು ವಿತೌಟ್ ಎನಿ ಎಷ್ಟು ಕಾಸ್ಟೇ ಅಂತ. ಸೊ ಇದು ಕನ್ಸಲ್ಟೆನ್ಸಿ ಸರ್ವಿಸ್ದು. ಈಗ ಇದಕ್ಕೆ ಪೂರಕವಾಗಿ ಆಲ್ರೆಡಿ ಏನು 8935 ಎಕರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ನೋಟಿಫೈ ಮಾಡಿದ್ದಾರೆ ಇವಾಗ. ಸೊ ಫಸ್ಟ್ ನೋಟಿಸ್, ಪ್ರಿಲಿಮಿನರಿ ನೋಟಿಸ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ KDB ನೋಟಿಸ್ ಅಲ್ಲ ಇದು, KDB ಅವ್ರೇನು ಫಾಲೋ ಮಾಡ್ತಾರೋ ಆ ಒಂದು ಪ್ರೊಸೆಸ್ ಇರಲ್ಲ ಇದು ರಿಹ್ಯಾಬಿಲಿಟೇಷನ್ ಆ್ಯಕ್ಟ್, ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ 2013 ಫಾಲೋ ಮಾಡ್ತಾರೆ. ಸೊ ಕಂಪೆನ್ಸೇಷನ್ ಚೆನ್ನಾಗಿ ಕೊಡ್ತಾರೆ ನನ್ನ ಪ್ರಕಾರ. ಇನ್ನು ಬೆನ್ನಿಗಿರಿ ಅಲ್ಲಿ ಸರ್ವೆ ನಂಬರ್ಸ್ ಇದು ನೋಟಿಫೈ ಆಗಿರೋ ಚೆಕ್ ಮಾಡಿ. ಇದು ಲಿಸ್ಟು ಇವರಿಗೆ 1154 ಎಕರೆ ನೋಟಿಫೈ ಆಗಿದೆ. ಇದು ಕಂಪ್ಲೀಟ್ ಲಿಸ್ಟ್. ಮತ್ತು ಇನ್ನೊಂದು ಈ ಲಿಸ್ಟ್ ನೋಡ್ತಾ ಕೆಲವರೆಲ್ಲ ಅನ್ಕೋಬೋದು ಗ್ರೇಟರ್ ಬೆಂಗಳೂರು ಏನು ರೀಸೆಂಟಾಗಿ ಒಂದು ಬಿಲ್ ಚರ್ಚೆ ಆಯಿತು ಅಸೆಂಬ್ಲಿಯಲ್ಲಿ, ಅದು BBMPನ ಗ್ರೇಟರ್ ಬೆಂಗಳೂರು ಅಂತ ಮಾಡಿ, ಸೊ ಅದನ್ನು ಡಿವಿಷನ್ ಮಾಡಿ ಸಪ್ರೇಟ್ ಒಂದು 7 ಡಿವಿಷನ್ ಮಾಡಿ BBMPನ ಡಿವೈಡ್ ಮಾಡೋ ಬಿಲ್ಲು. ಬಟ್ ಇದು ಬಂದು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್. ಇದು ಬರೀ ಟೌನ್ಶಿಪ್ ಒಂಥರ BDL ಲೇಔಟ್ ಥರ ಅಷ್ಟೇ. ಬಟ್ ಇದಕ್ಕೆ ಏನು ಕಂಪೇರ್ ಟು BDL ಲೇಔಟ್ಸು ಇದಕ್ಕೆ ಏನು ಎಕ್ಸ್ಟ್ರಾ ಮಾಡ್ತಾ ಇದ್ದಾನೆ ಅಂದರೆ, ಎಲ್ಲ ಕಡೆ ರೋಡ್ ಕನೆಕ್ಟಿವಿಟಿ ಪ್ರಾಪರ್ ಆಗಿದೆ, ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಕಂಪೆನ್ಸೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಅದಷ್ಟೇ ಡಿಫ್ರೆನ್ಸ್ ನನ್ನ ಪ್ರಕಾರ. ಸೊ ಇದೇನು ಬೆಂಗಳೂರಿಗೆ ಆ್ಯಸ್ ಆಫ್ ನೋ ಸೇರಿದ್ದಿಲ್ಲ, ಜಸ್ಟ್ ದಟ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದನ್ನು ಓವರ್ಲುಕ್ ಮಾಡ್ತಾ ಇದೆ, ಅಷ್ಟೇ ಡಿಫ್ರೆನ್ಸ್. ಇನ್ನು ಇದು ಕೆಂಪಯ್ಯನಪಾಳ್ಯ. ಸೊ ಟೋಟಲ್ ಕೆಂಪಯ್ಯನಪಾಳ್ಯದಲ್ಲಿ 385 ಎಕರೆ ನೋಟಿಫೈ ಆಗಿದೆ. ಕಂಪ್ಲೀಟ್ ಲಿಸ್ಟ್ ಇದು.
ಇನ್ನು ಇದು ಗೊಲ್ಲರಪಾಳ್ಯ. ಸೊ ಈ ಲಿಸ್ಟಲ್ಲಿ ಈ ಊರಲ್ಲಿ ಟೋಟಲ್ 339 ಎಕರೆ ನೋಟಿಫೈ ಆಗಿದೆ. ಇನ್ನು ಕಂಚುಗಾರನಹಳ್ಳಿ ಹೇಳಿಗೆ ಬರೋದಾದರೆ ಈ ಹಳ್ಳಿಯಲ್ಲಿ 1546 ಎಕರೆ ನೋಟಿಫೈ ಆಗಿದೆ. ಸೊ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಇನ್ನು ಅಳಾಳ್ಸಂದ್ರಕ್ಕೆ ಬರೋದಾದರೆ ಅಳಾಳ್ಸಂದ್ರದಲ್ಲಿ 1438 ಎಕರೆ ನೋಟಿಫೈ ಆಗಿದೆ. ಇನ್ನು ಬೈರಮಂಗಲ ಬರೋದಾದರೆ ಈ ಊರಲ್ಲಿ 1284 ಎಕರೆ ನೋಟಿಫೈ ಆಗಿದೆ. ಲಿಸ್ಟ್ ಚೆಕ್ ಮಾಡಿ. ಇನ್ನು ಮಂಡ್ಲಹಳ್ಳಿಯಲ್ಲಿ 92 ಎಕರೆ ನೋಟಿಫೈ ಆಗಿದೆ. ಇನ್ನು ಹೊಸೂರಲ್ಲಿ 2532 ಎಕರೆ ನೋಟಿಫೈ ಆಗಿದೆ, ಹೈಯೆಸ್ಟ್.
ಇನ್ನು ಕೊನೆಗೆ ವಡೇರಹಳ್ಳಿಯಲ್ಲಿ 62 ಎಕರೆ ನೋಟಿಫೈ ಆಗಿದೆ. ಸೊ ಇದಾಗಿತ್ತು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಸಮಗ್ರ ಉಪನಗರ. ಸೊ ಬಿಡದಿ ಈ ಏರಿಯಾಗೆ ನೋಟಿಫೈ ಆಗಿರುವಂಥ ಕಂಪ್ಲೀಟ್ ಲಿಸ್ಟ್.